ಊಟವೇ ಔಷಧವಾಗಿದೆ. ಹಿರಿಯರು 60ರ ನಂತರ ಮಾತ್ರೆಗಳಲ್ಲ, ಊಟವನ್ನು ಬದಲಿಸಿ. ಪ್ರತಿದಿನ ತಪ್ಪದೆ ಈ 8 ವಸ್ತುಗಳನ್ನು ತಿನ್ನಿ. ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ದೇಹದ ಆರೈಕೆ ಮಾಡುವುದು ಕೇವಲ ಔಷಧಗಳಿಂದಲ್ಲ, ಆದರೆ ಅಡುಗೆ ಮನೆಯಲ್ಲಿ ಇರುವ ಕೆಲವು ಅದ್ಭುತ ವಸ್ತುಗಳಿಂದ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಅಂತಹ 8 ವಸ್ತುಗಳ ಬಗ್ಗೆ ತಿಳಿಯೋಣ. ಅವುಗಳನ್ನು ಪ್ರತಿದಿನ ಸೇವಿಸುವುದರಿಂದ ನಿಮ್ಮ ಆರೋಗ್ಯಕ್ಕೆ ವರದಾನವಾಗಿ ಸಾಬೀತಾಗಬಹುದು. 60ರ ವಯಸ್ಸಾದಂತೆ ಹಿರಿಯರ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ, ಜೊತೆಗೆ ಸಣ್ಣ ಸಣ್ಣ ರೋಗಗಳು ಮತ್ತೆ ಮತ್ತೆ ತೊಂದರೆ ಮಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಜನರು ಮಾತ್ರೆಗಳ ಆಶ್ರಯ ತೆಗೆದುಕೊಳ್ಳಲು ಶುರು ಮಾಡುತ್ತಾರೆ. ಆದರೆ ನಮ್ಮ ಆಯುರ್ವೇದ ಒಂದು ತುಂಬಾನೇ ಅದ್ಭುತವಾದ ಮಾತನ್ನು ಹೇಳುತ್ತದೆ. ಊಟವೇ ಔಷಧವಾಗಿದೆ. ಅಂದರೆ ನಮ್ಮ ಊಟೋಪಚಾರ ಸರಿಯಾಗಿದ್ದರೆ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ. ವಿಶೇಷವಾಗಿ ಹಿರಿಯರಿಗೆ ಈ ನಿಯಮ ಮತ್ತಷ್ಟು ಮುಖ್ಯವಾಗುತ್ತದೆ. ಹಾಗಾದರೆ ಆ 8 ವಸ್ತುಗಳು ಯಾವುವು ಎಂದು ನೋಡೋಣ. 1. ನೆನೆಸಿದ ಮೆಂತ್ಯ ಬೀಜಗಳು. ನೆನೆಸಿದ ಮೆಂತ್ಯ ಬೀಜಗಳನ್ನು ವಯಸ್ಸಾದವರಿಗೆ ಆರೋಗ್ಯ ದೃಷ್ಟಿಕೋನದಿಂದ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಹೆಚ್ಚುತ್ತಿರುವ ವಯಸ್ಸಿನ ಜೊತೆಗೆ ದೇಹದ ಜೀರ್ಣಕಾರಿ ಶಕ್ತಿ, ಕೀಲುಗಳ ಶಕ್ತಿ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಿಸುವ ಸಾಮರ್ಥ್ಯವು ದುರ್ಬಲವಾಗುತ್ತಾ ಹೋಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೈಸರ್ಗಿಕ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ಮೆಂತ್ಯ ಬೀಜಗಳು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಪ್ರತಿದಿನ ರಾತ್ರಿ 1 ಚಮಚ ಮೆಂತ್ಯ ಬೀಜಗಳನ್ನು ಇಡೀ ರಾತ್ರಿ 1 ಲೋಟ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನೀರಿನ ಜೊತೆಗೆ ಚೆನ್ನಾಗಿ ಜಗಿದು ಸೇವಿಸಿದಾಗ ಅದರ ಸಕ್ರಿಯ ಪದಾರ್ಥಗಳು ದೇಹಕ್ಕೆ ಸುಲಭವಾಗಿ ಹೀರಲ್ಪಡುತ್ತದೆ. ಈ ಬೀಜಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮಲಬದ್ಧತೆ ಮತ್ತು ಅಜೀರ್ಣ ಮುಂತಾದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಹೆಚ್ಚುವರಿಯಾಗಿ ಮೆಂತ್ಯದಲ್ಲಿ ಇರುವ ಉರಿಯೂತದ ಗುಣಲಕ್ಷಣಗಳು ಕೀಲು ನೋವು ಮತ್ತು ಉರಿಯೂತದಲ್ಲಿ ಪರಿಹಾರವನ್ನು ನೀಡುತ್ತದೆ. ಇದು ಸಂಧಿವಾತದಂತಹ ಸಮಸ್ಯೆಗಳೊಂದಿಗೆ ಹೋರಾಡುವ ವಯಸ್ಸಾದವರಿಗೆ ಪರಿಹಾರವನ್ನು ನೀಡುತ್ತದೆ. ಮೆಂತ್ಯೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ. ಆದ್ದರಿಂದ ಇದು ಮಧುಮೇಹ ರೋಗಿಗಳಿಗೂ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಇದು ಹೇರಳವಾದ ಫೈಬರ್, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ವಯಸ್ಸಾದವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಅವರನ್ನು ಒಳಗಿನಿಂದ ಆರೋಗ್ಯಕರವಾಗಿರಿಸುತ್ತದೆ. 2. ರಾಗಿ ಗಂಜಿ. ರಾಗಿ ಹಿರಿಯರಿಗೆ ಪೋಷಕಾಂಶಗಳ ಖಜಾನೆಯಂತೆ ಹೇಳಬಹುದು. ವಯಸ್ಸು ಹೆಚ್ಚಾದಂತೆ ಶರೀರಕ್ಕೆ ಇಂತಹ ಆಹಾರ ಪದಾರ್ಥಗಳ ಅಗತ್ಯವಿರುತ್ತದೆ. ಇವುಗಳಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ ತುಂಬಾನೇ ಹೇರಳವಾಗಿ ಕಂಡುಬರುತ್ತದೆ. ರಾಗಿ ಗಂಜಿಯನ್ನು ಬೇಸಿಗೆಯಲ್ಲಿ ಹಿರಿಯರು ಸೇವಿಸಿದಾಗ ಅವರಿಗೆ ತಣ್ಣನೆಯ ಅನುಭವ ನೀಡುವುದರ ಜೊತೆಗೆ ಅವರ ಸ್ನಾಯುಗಳನ್ನು ಸದೃಢವಾಗಿರಲು ಸಹಾಯ ಮಾಡುತ್ತದೆ. ಮಧುಮೇಹ ಇದ್ದವರಿಗೆ ರಾಗಿ ಗಂಜಿ ತುಂಬಾನೇ ಲಾಭದಾಯಕವಾಗಿದೆ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ತಪ್ಪದೆ ರಾಗಿ ಗಂಜಿಯನ್ನು ಕುಡಿಯಿರಿ. 3. ನೆಲ್ಲಿಕಾಯಿ. ಆಯುರ್ವೇದದಲ್ಲಿ ನೆಲ್ಲಿಕಾಯಿಯನ್ನು ಒಂದು ರಸಾಯನ ಎಂದು ಹೇಳಲಾಗಿದೆ. ಅಂದರೆ ಇದು ದೀರ್ಘಕಾಲದವರೆಗೆ ಯೌವನ ಮತ್ತು ಆರೋಗ್ಯಕರವಾಗಿಡುವ ಪದಾರ್ಥವಾಗಿದೆ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ, ಆಂಟಿಆಕ್ಸಿಡೆಂಟ್ ಮತ್ತು ಕಬ್ಬಿಣ ಹೇರಳವಾಗಿರುತ್ತದೆ. ಇದು ವಯಸ್ಸಾದವರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಲಿವರ್ ಅನ್ನು ಶುದ್ಧೀಕರಿಸುತ್ತದೆ. ಹಾಗೆ ಕೂದಲು ಉದುರುವಿಕೆಯನ್ನು ಸಹ ಕಡಿಮೆ ಮಾಡುತ್ತದೆ. ಈ ನೆಲ್ಲಿಕಾಯಿ ಜ್ಯೂಸಿನ ರೂಪದಲ್ಲಿ, ಅಡಿಗೆಯ ರೂಪದಲ್ಲಿ ಅಥವಾ ನೆಲ್ಲಿಕಾಯಿ ಜಾಮ್ನ ರೂಪದಲ್ಲಿ ಸೇವಿಸಬಹುದು. 4. ಅರಶಿನ. ಅರಶಿನ ನೀರು ವಯಸ್ಸಾದವರಿಗೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಅರಶಿನದಲ್ಲಿ ಮುಖ್ಯ ಸಕ್ರಿಯ ಘಟಕಾಂಶವೆಂದರೆ ಕರ್ಕ್ಯೂಮಿನ್. ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳಿಂದ ಸಮೃದ್ಧವಾಗಿದೆ. ಕೀಲು ನೋವು, ಸಂಧಿವಾತ ಮತ್ತು ಇತರ ಉರಿಯೂತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿದೆ. ಇದನ್ನು ಅರಶಿನ ನೀರಿನಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಗೂ 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಜೀರ್ಣಕಾರಿ ವ್ಯವಸ್ಥೆಯನ್ನು ಬಲಪಡಿಸಲು ಇದು ಸಹಾಯಕಾರಿಯಾಗಿದೆ. ಇದು ವಯಸ್ಸಾದ ಜನರ ಜೀರ್ಣಕಾರಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಅರಿಶಿನವು ಮೆದುಳಿನ ಕ್ರಿಯಾತ್ಮಕತೆಯನ್ನು ಕಾಪಾಡುವ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. 5. ಅಗಸೆ ಬೀಜಗಳು. ವಯಸ್ಸಾದವರು ಅಗಸೆ ಬೀಜಗಳನ್ನು ಸರಿಯಾಗಿ ಸೇವಿಸುವ
ಸೇವಿಸುವುದು ಬಹಳ ಮುಖ್ಯ. ಇದರಿಂದ ಅವರು ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಬಹುದು. ಅಗಸೆ ಬೀಜಗಳನ್ನು ನೇರವಾಗಿ ತಿನ್ನುವುದನ್ನು ಜೀರ್ಣಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತದೆ. ಹಾಗಾಗಿ ಅವುಗಳನ್ನು ಹುರಿದು ಪುಡಿ ಮಾಡಿಟ್ಟುಕೊಳ್ಳಬೇಕು. ಪ್ರತಿದಿನ 1 ಟೀ ಸ್ಪೂನ್ ಅಗಸೆ ಬೀಜಗಳ ಪುಡಿಯನ್ನು 1 ಲೋಟ ಉಗುರು ಬೆಚ್ಚಗಿನ ನೀರು ಅಥವಾ ಹಾಲಿನಲ್ಲಿ ಹಾಕಿ ಕುಡಿಯಬೇಕು. ಅಥವಾ ಮೊಸರಿನಲ್ಲಿ ಈ ಪುಡಿಯನ್ನು ಪ್ರತಿದಿನ ತೆಗೆದುಕೊಳ್ಳಬಹುದು. ಗಂಜಿ, ಸಲಾಡ್, ಸೂಪ್ ಅಥವಾ ಬ್ರೆಡ್ ಮೇಲೆ ಅಗಸೆ ಬೀಜಗಳನ್ನು ಸೇರಿಸುವ ಮೂಲಕ ಇದನ್ನು ಬಳಸಬಹುದು. ಅಗಸೆ ಬೀಜಗಳಲ್ಲಿ ಫೈಬರ್ ಅಧಿಕವಾಗಿರುತ್ತದೆ. ಆದ್ದರಿಂದ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವುದು ಅವಶ್ಯಕ. ಇದು ಜೀರ್ಣಕ್ರಿಯೆಯನ್ನು ಸರಿಯಾಗಿ ಇಡುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. 6. ತುಪ್ಪವನ್ನು ಸಮತೋಲಿತ ಪ್ರಮಾಣದಲ್ಲಿ ಸೇವಿಸುವುದು ವಯಸ್ಸಾದವರಿಗೆ ಅವರ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ದೇಸಿ ತುಪ್ಪವು ಕೊಬ್ಬಿನ ಕರಗಬಲ್ಲ ಪೋಷಕಾಂಶಗಳಾದ ವಿಟಮಿನ್ ಎ, ಡಿ, ಇ ಮತ್ತು ಕೆ ಯನ್ನು ಹೊಂದಿರುತ್ತದೆ. ಇದು ಮೂಳೆಯ ಶಕ್ತಿ, ದೃಷ್ಟಿ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ. ವೃದ್ಧಾಪ್ಯದಲ್ಲಿ ಜೀರ್ಣಕಾರಿ ಸಾಮರ್ಥ್ಯವು ದುರ್ಬಲಗೊಂಡಾಗ ಆಹಾರದಲ್ಲಿ 1 ಟೀ ಸ್ಪೂನ್ ತುಪ್ಪ ತಿನ್ನುವುದು ಜೀರ್ಣಕಾರಿ ಸಮಸ್ಯೆಗೆ ಬೆಂಬಲವನ್ನು ನೀಡುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತದೆ. ರೊಟ್ಟಿ, ಚಪಾತಿ ಅಥವಾ ಬೇಳೆ ಸಾರಿನಲ್ಲಿ 1 ಟೀ ಚಮಚ ತುಪ್ಪ ಹಾಕುವುದು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ 1 ಚಮಚ ತುಪ್ಪವನ್ನು ತೆಗೆದುಕೊಳ್ಳುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ತುಪ್ಪದಲ್ಲಿ ಕಂಡುಬರುವ ಆರೋಗ್ಯಕರ ಕೊಬ್ಬುಗಳು ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಇದನ್ನು ವೃದ್ಧರು ಹೆಚ್ಚು ಸಕ್ರಿಯ ಮತ್ತು ಶಕ್ತಿಯುತವೆಂದು ಭಾವಿಸುತ್ತಾರೆ. ಹೇಗಾದರೂ ತುಪ್ಪವನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಲೇಬೇಕು. ವಿಶೇಷವಾಗಿ ಯಾರಿಗಾದರೂ ಹೃದ್ರೋಗ, ಹೆಚ್ಚಿನ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು ಇದ್ದರೆ. 7. ಹಾಲು ಮತ್ತು ಮೊಸರು. ವೃದ್ಧಾಪ್ಯದಲ್ಲಿ ಹಾಲು ಕುಡಿಯುವುದರಿಂದ ಅಪಾರ ಪ್ರಯೋಜನಗಳು ಸಿಗುತ್ತದೆ. ಏಕೆಂದರೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿರುವ ಹಾಲು ಆರೋಗ್ಯಕರ ಪಾನೀಯವಾಗಿದೆ. ವಯಸ್ಸಾದ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇದು ಮೂಳೆಗಳನ್ನು ದುರ್ಬಲಗೊಳಿಸುವ ಆಸ್ಟಿಯೋಪೊರೋಸಿಸ್ ಕಾಯಿಲೆಗೆ ಕಾರಣವಾಗಬಹುದು. ಆದ್ದರಿಂದ ಹಿರಿಯರು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 1 ಲೋಟ ಹಾಲು ಕುಡಿಯಬೇಕು. ಹಿರಿಯ ನಾಗರಿಕರ ತಟ್ಟೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ 1 ಬಟ್ಟಲು ಮೊಸರು ಸೇರಿಸಿಕೊಳ್ಳಬೇಕು. ಏಕೆಂದರೆ ಮೊಸರು ತಿನ್ನುವುದು ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಇದು ವೃದ್ಧಾಪ್ಯದಲ್ಲಿ ದುರ್ಬಲಗೊಳ್ಳುವ ಮೂಳೆಗಳನ್ನು ಬಲಪಡಿಸುತ್ತದೆ. ಅದೇ ಸಮಯದಲ್ಲಿ ಇದು ಕರುಳಿನ ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ. ಏಕೆಂದರೆ ಮೊಸರು ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಜೀರ್ಣಕ್ರಿಯೆಗೆ ಪ್ರಯೋಜನಕಾರಿಯಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.